ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ಒಂದು ಒಳ್ಳೆ ಟಾಪಿಕಲ್ಲಿ ಬಂದಿದ್ದೀನಿ. ಏನೆಲ್ಲ ಟಾಪಿಕ್ಕು ಮತ್ತು ಟಿಪ್ಸು ಅಂತ ನೋಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ನೋಟಿಫಿಕೇಷನ್ನು ಎಲ್ಲ ನಿಮಗೆ ಬರುತ್ತೆ. ಆಗ ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ನೋಡ್ಬೋದು. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅನ್ಕೊತೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾನಿವತ್ತು ಪೋಥಸ್ ಪ್ಲ್ಯಾಂಟ್ಸ್ ತಗೊಂಬಂದಿದ್ದೀನಿ. ಇದನ್ನೆಲ್ಲ ಹೆಂಗೆ ಬೆಳೆಸೋದು, ಎಷ್ಟು ನೀರು ಹಾಕಬೇಕು, ಇದಕ್ಕೆ ಎಷ್ಟು ಬೆಳಕು ಬೇಕು, ಸೂರ್ಯನ ಬೆಳಕು ಬೇಕಾ ಅಥವಾ ನಾವು ಇಂಡೈರೆಕ್ಟ್ ಲೈಟ್ ಹಾಕಿದ್ರೆ ಸಾಕಾ ಇದಕ್ಕೆ, ಅಥವಾ ನಾವು ಇದನ್ನು ಕಟ್ ಮಾಡಬೇಕಾ? ಕೆಲವೊಂದ್ಸಲಿ ಪ್ಲ್ಯಾಂಟ್ಸ್ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಏನು ಫರ್ಟಿಲೈಸರ್ ಯೂಸ್ ಮಾಡಬೇಕು ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ. ಯಾವುದೇ ಒಂದು ಇಂಡೋರ್ ಪ್ಲ್ಯಾಂಟ್ಸ್ಗೆ ಸನ್ನಿನ ಅವಶ್ಯಕತೆ ತುಂಬ ಇರುತ್ತೆ. ಇಂಡೈರೆಕ್ಟ್ ಸನ್ಲೈಟು ಬೇಕೇ ಬೇಕು. ಮತ್ತು ಇದಕ್ಕೆ ಏನೆಲ್ಲ ಫರ್ಟಿಲೈಸರ್ ಹಾಕ್ಬೋದು ಅಂದರೆ, ಫರ್ಟಿಲೈಸರ್ ಬಂದು ದಿನನಿತ್ಯ ನಾವು ಟೀ ಮಾಡ್ತಿರ್ತೀವಲ್ಲ, ಆ ಟೀ ಸೊಪ್ಪನ್ನ ವೇಸ್ಟ್ನ ಬಿಸಾಕೋದ್ ಬದಲು ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ 2-3 ದಿನ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ನೀರಲ್ಲಿ ಹಾಕಿ ಆ ನೀರನ್ನು ಮಾತ್ರ ನಾವು ಗಿಡಕ್ಕೆ ಹಾಕಬೇಕು. ಸ್ವಲ್ಪನೇ ಹಾಕಬೇಕು. ಮತ್ತು ಇನ್ನೊಂದು ಫರ್ಟಿಲೈಸರ್ ಬಂದು ಎಗ್ಶೆಲ್ಸು. ಆ ಎಗ್ಶೆಲ್ಸ್ನ ಯಾವಾಗಲೂ ಅಷ್ಟೇ ಚೆನ್ನಾಗಿ ಆಮ್ಲೆಟ್ ಮಾಡ್ತೀವಲ್ಲ, ಆ ಎಗ್ಶೆಲ್ನ ಬಿಸಿಲಲ್ಲಿ ಚೆನ್ನಾಗಿ ಎಗ್ಶೆಲ್ನ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ 2-3 ದಿನ ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು. ಪೌಡ್ರ್ ಮಾಡಿ ಇಟ್ಕೊಂಡು ನೀರಿಗೆ ಸ್ವಲ್ಪನೇ ಹಾಕಿ ಚೆನ್ನಾಗಿ ಅದು ಒಂದಿನ ಎಲ್ಲ ಅದು ಅದರಲ್ಲಿರೋ ಎಗ್ಗಲ್ಲಿರೋ ಅಂಶನೆಲ್ಲ ಹೀರ್ಕೊಬೇಕು. ನಂತರ ಮಾರನೇ ದಿನ ನೀವು ಗಿಡಕ್ಕೆ ಅದನ್ನು ಹಾಕ್ಬೋದು. ಮತ್ತು ಇನ್ನೊಂದು ಫರ್ಟಿಲೈಸರ್ ಬಂದು ಬನಾನಾ ಪೀಲ್ಸ್. ಬನಾನಾ ತಿಂದಮೇಲೆ ಅದನ್ನು ಬಿಸಾಡ್ತೀವಲ್ಲ, ಆ ಸಿಪ್ಪೆನ ನಾವು ಚೆನ್ನಾಗಿ ನೀರಲ್ಲಿಟ್ಟು ಆ ಬರೀ ನೀರನ್ನು ಮಾತ್ರ ನಾವು ಗಿಡಕ್ಕೆ ಹಾಕಬೇಕು. ಇದು ಬಂದು 3ನೇ ಟಿಪ್ಸು. ಮತ್ತು ಇದಕ್ಕೆ ಎಷ್ಟೊಂದು ಸಲ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಲೀವ್ಸ್ ಎಲ್ಲ. ಯಾಕೆ ಎಲೆಗಳೆಲ್ಲ ಯೆಲ್ಲೋ ಕಲರ್ ಆಗ್ತಿದೆ ಅಂದರೆ, ನೀರನ್ನು ಜಾಸ್ತಿ ಹಾಕ್ತಿರ್ತೀವಿ. ನೀರು ಯಾವಾಗಲೂ ಅಷ್ಟೇ ಗಿಡ ಎಲ್ಲ ನೀರನ್ನ ಎಳ್ಕೊಂಡ್ಮೇಲೆ ಅದು ಡ್ರೈ ಆಗುತ್ತೆ. ಮೇಲೆಲ್ಲ ಡ್ರೈ ಆದಮೇಲೆ ನಾವು ಮುಟ್ಟಿ ನೋಡಬೇಕು, ಡ್ರೈ ಆಗಿದೆಯಾ ಅಥವಾ ವೆಟ್ ಆಗಿದೆಯಾ ಅಂತ. ಸೊ ಆಮೇಲೆ ನಾವು ನೀರನ್ನ ಹಾಕಬೇಕು. ಹೇಗೆ ಬುಷಿಯಾಗಿ ನಾವು ಇದನ್ನು ಬೆಳೆಸೋದು ಅಂದರೆ, ನಾವು ಕಟ್ ಮಾಡ್ತಾ ಇರಬೇಕು. ಯಾವಾಗಲೂ ಅಷ್ಟೇ ಅದು ಉದ್ದ ಬಂದಿದ ತಕ್ಷಣ ನಾವು ಕಟ್ ಮಾಡ್ತಿದ್ರೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ನೀರಲ್ಲಿ ಇಡಬೇಕು. ನೀರಲ್ಲಿ ಇಟ್ಟಾದಮೇಲೆ 21 ದಿನ ಆದಮೇಲೆ ಅದಕ್ಕೆ ಬೇರು ಬರುತ್ತೆ. ಬೇರು ಬಂದಮೇಲೆ ನಾವು ಮಣ್ಣಲ್ಲಿ ನೆಡಬೇಕು. ಮಣ್ಣಲ್ಲಿ ನೆಟ್ಟರೆ ಅದಕ್ಕೆ ಮಣ್ಣಲ್ಲಿ ಎಲ್ಲ ವಿಟಮಿನ್ಸು ಎಲ್ಲ ಸಿಗುತ್ತೆ ಅವಕ್ಕೆ. ಸೊ ಚೆನ್ನಾಗಿ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ. ಮತ್ತು ನೀರಲ್ಲಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅದಕ್ಕೆ ಊಟ ಸಿಗ್ತಿರುತ್ತೆ. ಈ ಗಿಡ ಬಂದು ಮನಿ ಟ್ರೀ ಅಂತ. ಇದಕ್ಕೆ ತುಂಬ ಕಮ್ಮಿ ಲೈಟು ಹೀರ್ಕೊಂಡು ಇದು ಬೆಳೆಯುತ್ತೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.